Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ 2 years ಕ್ವಶನ್ ಪೇಪರ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್ ಯಾವುದಂದ್ರೆ 2024 ಆ್ಯಂಡ್ 2025 ಇದು. ಆ್ಯಂಡ್ ಆ್ಯಸ್ ಇಟ್ ಈಸ್ ಗೊತ್ತಿದ್ದಂಗೆ 60 ಮಾರ್ಕ್ಸ್ ಇರುತ್ತೆ. ಅಂದರೆ ಇದು ಸಿಲಬಸ್ ಏನೋ ಗೊತ್ತಿಲ್ಲ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂದರೆ ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ಇನ್ನೊಂದಕ್ಕಿಂತ ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು ಬೇಕಾಗಿರೋರು. ಆ್ಯಂಡ್ ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರ, ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಪ್ಯಾಟ್ರನ್ ನೋಡ್ತಾ ಹೋಗೋಣ. ಅಂದರೆ ಸೆಕ್ಷನ್ ಎಯಲ್ಲಿ ಬಂದು ಅಂದರೆ ಫಸ್ಟ್ ಕ್ವಶನ್ ಅಂತ ಹಾಕಿ 7 ಕ್ವಶನ್ ಕೊಟ್ಟಿರ್ತಾರೆ, ನೀವು 5ನ ಬರಿಬೇಕು. ಆ್ಯಂಡ್ ಬಿ ಅಲ್ಲಿ ಆಲ್ಮೋಸ್ಟ್ 5 ಕ್ವಶನ್ಸ್ ಕೊಟ್ಟಿರ್ತಾರೆ, ಏನಿಗೆ 3 ಮಾಡಬೇಕು, ಆನ್ಸರ್ ಮಾಡಬೇಕು, 4 ಮಾರ್ಕ್ಸ್. ಸೆಕ್ಷನ್ ಸಿ ಅಲ್ಲಿ ಇದರಲ್ಲಿ ಕೂಡ 5 ಕೊಟ್ಟಿರ್ತಾರೆ, ನೀವು 3 ಆನ್ಸರ್ ಮಾಡಬೇಕು. ಆ್ಯಂಡ್ ಸೆಕ್ಷನ್ ಡಿ ಅಲ್ಲಿ ಬಂದುಬಿಟ್ಟು ಒಂದು ಆನ್ಸರ್ ಮಾಡಬೇಕು, 2 ಕೊಟ್ಟಿರ್ತಾರೆ ಚಾಯ್ಸು. ಅಂದರೆ ನಿಮಗೆ ಈ 2 ಕ್ವಶನ್ 2025 ಕ್ವಶನ್ 2025ಅಲ್ಲೂ ಸೇಮ್ ಇದ್ದೇ ಕ್ವಶನ್ಸ್ ರಿಪೀಟ್ ಆಗಿರೋದ್ರಿಂದ ನೀವು ಇವೆರಡನ್ನೂ ಕಂಪಲ್ಸರಿ ಓದ್ಕೊಳ್ತಾ ಹೋದರೆ ನೀವು ಒಳ್ಳೆ ಮಾರ್ಕ್ಸ್ಗೆ ಗೇನ್ ಮಾಡ್ಬೋದು. ಇಲ್ಲ ಪಾಸಿಂಗ್ ಮಾರ್ಕ್ಸ್ ಮಾಡ್ತಿದ್ದೀರಿ ಅಂದರೂ ಕೂಡ ನೀವು ಇದನ್ನು ಓದ್ಕೊಂಡು ಹೋದರೆ ತುಂಬ ಈಸಿ ಅನಿಸುತ್ತೆ. ಓಕೆ, ಇವೆರಡನ್ನೂ ಕಂಪಲ್ಸರಿ ಓದ್ಕೊಂಡು ಹೋಗಿ ಅಷ್ಟು. ಮತ್ತು ಇದನ್ನು ಕೇಳಿ ಇಲ್ಲಿ ಬೇರೆ ಕೇಳಿದ್ರು ಇದನ್ನು ನೀವು ಆನ್ಸರ್ ಮಾಡ್ಬೋದು. ಇಲ್ಲ ಸರ್ವಿಸ್ ರೆಂಡೆಡ್ ಬೈ ರಿಟೇಲರ್ ಟು ಹೋಲ್ಸೇಲರ್ ಆ್ಯಂಡ್ ಕಸ್ಟಮರ್ ಕೇಳಿಬಿಟ್ಟು ಇದನ್ನು ಬೇರೆ ಕೇಳಿದ್ರು ನೀವು ಇದನ್ನು ಆನ್ಸರ್ ಮಾಡ್ಬೋದು. ಅಂದರೆ ಸೆಕ್ಷನ್ ಡಿ ತುಂಬ ಓನಾಗೆ ಬರೀಬೇಕಾಗಿರುತ್ತೆ. ಸೊ ನೀವು ಎರಡನ್ನೂ ಓದ್ಕೊಂಡು ಹೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಆ್ಯಂಡ್ ಇದು ಬಂದು ಕನ್ನಡ. ಇದು ಬಂದು 2025 ಕ್ವಶನ್ ಪೇಪರ್ ರಿಟೇಲ್ ಮ್ಯಾನೇಜ್ಮೆಂಟ್. ನಿಮ್ಗೇನಾದರೂ ರಿಟೇಲ್ ಮ್ಯಾನೇಜ್ಮೆಂಟ್ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲೇಬಲ್ ಇದೆ. ಅದಕ್ಕೆ ನೀವು ಪೇ ನೋಟನ್ ಅಂತ ಪೇ ಮಾಡಬೇಕಾಗಿರುತ್ತೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾ ಲಿಂಕು, ವಾಟ್ಸಪ್ ನಂಬರ್ ಇರುತ್ತೆ, ಯಾವುದ್ರಲ್ಲೂ ಬಂದು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಓಕೆ ಬನ್ನಿ, ಸೇಮ್ ಪ್ಯಾಟ್ರನ್ ಆಗಿರುತ್ತೆ. ಕ್ವಶನ್ಸ್ ನೋಡ್ಕೊಳ್ಳಿ ಯಾವ್ಯಾವೆಲ್ಲ ರಿಪೀಟ್ ಆಗಿದೆ ಆ್ಯಂಡ್ ಹೆಂಗೆಲ್ಲ ಕ್ವಶನ್ಸ್ನ ಕೇಳ್ಬೋದು ಅಂತ ನೋಡ್ಕೊಳೋದ್ರಿಂದ, ಅಂದರೆ ಕ್ವಶನ್ ಪೇಪರ್ ಸಡನ್ನಾಗೆ ನೋಡ್ತಿರಲ್ಲ, ಆವಾಗ ಕನ್ಫ್ಯೂಸ್ ಆಗಲ್ಲ. ಸೆಕ್ಷನ್ ಸಿ, ಸೆಕ್ಷನ್ ಡಿ ನೋಡಿದ್ರೆ ನಾನು ಹೇಳ್ದಂಗೆ ಇವೆರಡು ಸೇಮ್ ರಿಪೀಟ್ ಆಗಿದೆ. ಆ್ಯಂಡ್ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ವೀಡಿಯೋ ಮಾಡಾಕಿದ್ದೀನಲ್ಲ, ಅದರಲ್ಲಿ ಚೆಕ್ ಮಾಡಿ. ಆಲ್ಮೋಸ್ಟ್ ನಾನು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಲ್ವ ಅಂತ ಹೇಳಿದ್ನಲ್ಲ, ಸೇಮ್ ಅವೇ ರಿಪೀಟ್ ಆಗಿರೋ. ಅವು ಬಿಟ್ಟು ಇನ್ನೊಂದು ಕ್ವಶನ್ ಕೂಡ ರಿಪೀಟ್, ಯಾವುದು ಅದನ್ನು ಬಿಟ್ಟು ಆ ಇಂಪಾರ್ಟೆಂಟ್ ಕ್ವಶನ್ಸ್ನ ಬಿಟ್ಟು ಇನ್ಯಾವುದನ್ನು ಅವರು ಕೇಳೇ ಇಲ್ಲ ಕ್ವಶನ್ ಪೇಪರ್. ಸೊ ಅದನ್ನು ನೀವು ಓದೋದ್ರಿಂದ ಔಟ್ ಕೂಡ ಗೇನ್ ಮಾಡೋ ಚಾನ್ಸಸ್ ಇದೆ. ನಿಮಗೇನೋ ನೋಟ್ಸ್ ಬೇಕು ಅಂದರೆ, ನೋಟ್ಸ್ ಇಲ್ಲ ಮ್ಯಾಮ್ ಓದೋಕ್ಕೆ ಅಂದರೆ ನನ್ನ ಹತ್ರ ನೋಟ್ಸ್ ಅವೈಲೇಬಲ್ ಇದೆ, ಮೆಸೇಜ್ ಮಾಡಿ ನಾನು ನೋಟ್ಸ್ ಅನ್ನೋದನ್ನ ಸೆಂಡ್ ಮಾಡಿಕೊಡ್ತೀನಿ. ಆ್ಯಂಡ್ ಇದು ಬಂದು ಕನ್ನಡ. ಇದು ಬಂದು 2 years ಕ್ವಶನ್ ಪೇಪರ್ ಆಗುತ್ತೆ. ನಿಮ್ಗೇನೇ ಒಂದು ಡೌಟ್ ಇದ್ದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆ, ಮತ್ತೆ ಸಿಗುವ.